ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಸಂಸಂದ್ರ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಮುಳಬಾಗಿಲು ನಗರದಲ್ಲಿ ಫೆಬ್ರವರಿ 18ರಂದು ಭೀಮಾ ಕೊರೆಗಾಂವ್ ವಿಜಯೋತ್ಸವ ದಲಿತ ಚಳವಳಿಯ 50ನೇ ವರ್ಷದ ಸಂಭ್ರಮ ಸಮತಾ ಸೈನಿಕ ದಳದ ಜಿಲ್ಲಾ ಮಟ್ಟದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಡಾಕ್ಟರ್ ಸಂಘಸಂದ್ರ ವಿಜಯ್ ಕುಮಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಉರ್ಲಿಂಗಪೇದಿ ಮಠ, ಮೈಸೂರು ಪೂಜ್ಯ ಬಹುಜನ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು, ದಸಂಸ ಸಂಘಟನೆ ಹಿರಿಯ ರಾಜ್ಯ ಮುಖಂಡ ಚಿಂತಾಮಣಿ ಗಡ್ಡಂ ವೆಂಕಟೇಶ್, ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್, ಮಾಜಿ ಸಚಿವ ಎಚ್ ನಾಗೇಶ್, ಕಾಂಗ್ರೆಸ್ ಮುಖಂಡ ಕೆ ಗೌತಮ್, ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಮುಖಂಡರಾದ ಆದಿನಾರಾಯಣ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲಕಂಠೇಗೌಡ, ಜಿಲ್ಲೆಯ ಹಾಗೂ ರಾಜ್ಯದ ಅನೇಕ ದಲಿತ ಸಂಘಟನೆಗಳ ಮುಖಂಡರುಗಳು, ಸಾವಿರಾರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸರ್ ಕ್ಯಾಮ್ರಾ ಸರ್ ಕ್ಯಾಮ್ರಾ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಹಾಗೂ ದಲಿತ ಚಳವಳಿಗಳ 50ನೇ ವರ್ಷದ ಸಂಭ್ರಮ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಾಪಿತ ಸಮತಾ ಸೈನಿಕ ದಳದ ಜಿಲ್ಲಾ ಮಟ್ಟದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಜನ ಸಂಘಟನೆ ಒಕ್ಕೂಟ ಈ ಒಂದು ನಾನು ಅದರಲ್ಲಿ ರಾಜ್ಯ ಕಲಾಮಂಡಲಿಯ ಅಧ್ಯಕ್ಷರಾಗಿದ್ದೇನೆ. ಸುಮಾರು ಪ್ರಗತಿಪರ ಮತ್ತು ಇತರೆ ಎಲ್ಲ ಸಮುದಾಯದ ನೋವುಗಳನ್ನು ಅರಿತು ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಹೋರಾಟಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದೆ ನಮ್ಮ ಸಂಸ್ಥೆಯಿಂದ, ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದಿಂದ. ಹಾಗೆ ಎಲ್ಲಿ 24x7 ಆ ಥರ ಯಾರು ಎಲ್ಲಿಗೆ ಕರೆದರೂ ಕೂಡ ನಾವು ಅಲ್ಲಿ ಒಂದು ಅರ್ಧ ಗಂಟೆ ಹಾಗೆ 1 ಗಂಟೆ ನಮ್ಮ ಜರ್ನಿ ಎಷ್ಟಿರುತ್ತೋ ಅಷ್ಟರಲ್ಲಿ ನಾವು ಅಲ್ಲಿ ಇರ್ತಾ ಇದ್ದೀವಿ. ನಮ್ಮ ಸಂಘಟನೆಯಿಂದ ಸುಮಾರು ಘಟನೆಗಳು ನಡೆದಾಗ ಬಂಗಾರಪೇಟೆಯಲ್ಲಿ ಉಂಟು, ಮತ್ತು ಶ್ರೀನಿವಾಸಪುರದಲ್ಲಿ ಉಂಟು, ಹಾಗೆ ಟೇಕಲ್ ಹತ್ರ ಒಂದು ಹಳ್ಳಿಯಲ್ಲಿ ನಡೆದಾಗ ಜಾಥೆಗಳಲ್ಲಿ ನಮ್ಮ ಸಂಘಟನೆಯಿಂದ ಎಲ್ಲರೂ ಅಧ್ಯಕ್ಷರು ಆದಿಯಾಗಿ, ಮತ್ತು ನಮ್ಮಲ್ಲಿ ಅಧ್ಯಕ್ಷರು ಅಂತಾರೆ, ಸಂಚಾಲಕರು ಅಂತಾರೆ, ಹಾಗೆ ಅವರ ಆದಿಯಾಗಿ ಎಲ್ಲ ಕಾರ್ಯಕರ್ತರು ಕೂಡ ಮೂಲೆಯಿಂದ ಮನೆಯಿಂದ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದರೆ ಈ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗ ಅವರು ಯಾವುದೇ ಒಂಥರ ಸಂಭಾವನೆಯನ್ನ ಇಷ್ಟಪಡೋದಿಲ್ಲ. ಇದು ನಮ್ಮ ಕರ್ತವ್ಯ. ಅದು ಬೇಡ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಈ ಒಂದು ಸಂಭ್ರಮ 50 ವರ್ಷದ ಸಂಭ್ರಮಕ್ಕೆ 18ನೇ ತಾರೀಕು ಮುಳಬಾಗಿಲಲ್ಲಿ ನಡೀತಕ್ಕಂಥ ನೇತಾಜಿ ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗೊಳಿಸಬೇಕಂತ ನಾವು ಕಲಾಮಂಡಳಿಯ ಅಧ್ಯಕ್ಷರಾಗಿ ಹೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ, ಜಯಶೀಲರಾಗಿ ಮಾಡಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗೊಳಿಸಬೇಕು ಅಂತ ಹೇಳ್ತಾ ಜೈ ಭೀಮ್, ಜೈ ವಂದನೆಗಳು ಅಂತ ಹೇಳ್ತಾರೆ. ಯಾವುದೋ ಕಟ್ ಮಾಡಪ್ಪ. ಓಕೆ ಕಟ್ ಮಾಡ್ತೇನೆ. ಓಕೆ. ಎಸ್ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್. ಜೈ ಭೀಮ್. ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತಿನ ಗೋಷ್ಠಿಯಲ್ಲಿ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ವೇಮಗಲ್ ಮುರಳಿರವರು ಹಾಗೂ ರಾಜ್ಯ ಕಲಾಮಂಡಳಿ ಅಧ್ಯಕ್ಷರಾದಂತಹ ಈಜಲ ವೆಂಕಟಾಚಲಪತಿರವರು, ಅವರೊಂದಿಗೆ ಡಾಕ್ಟರ್ ಸಂಸಂದ್ರ ವಿಜಯ್ ಕುಮಾರ್ ಆದ ನಾನು ಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀನಿ. ವಿಚಾರ ಏನಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಹಲವಾರು ರೀತಿಯಲ್ಲಿ ಹಲವಾರು ಸಂಘಟನೆಗಳ ಮುಖಾಂತರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ 1974ರಿಂದ ಇವತ್ತು 2024-25ನೇ ಸಾಲಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಅಂತ ಒಂದು ದಲಿತ ಚಳುವಳಿ ಇವತ್ತು 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆ 50ನೇ ವರ್ಷದ ಕಾರ್ಯಕ್ರಮವನ್ನು ದಲಿತ ಚಳುವಳಿಗಳಲ್ಲಿ ಇವತ್ತು ಎಲ್ಲ ರೀತಿಯಲ್ಲೂ ಬೇರೆ ಬೇರೆ ಸಂಸ್ಥೆಗಳು ಅವರದೇ ಆದಂಥ ರೀತಿಯಲ್ಲಿ ಗೋಲ್ಡನ್ ಜೂಬ್ಲಿ, ಸಿಲ್ವರ್ ಜುಬ್ಲಿ ಅಂತೇಳಿ ಮಾಡ್ತಾರೆ. ಆದರೆ ಇವತ್ತು ಈ ನಾಡಿಗೆ ಅಪಾರವಾದ ಕೊಡುಗೆ ಕೊಟ್ಟಿರ್ತಕ್ಕಂಥ ದಲಿತ ಚಳುವಳಿ ಇವತ್ತು ನಾವು
ಎಲ್ಲೋ ಒಂದು ಕಡೆ ನಾವು ಅದನ್ನ ನಾವು ಮರಿತಾ ಇದ್ದೀವಿ ಅನ್ನೋ ಒಂದು ಕನಸು ನಾವು ಕಾಣ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಹಂಗಾಗಿ ಆ ಕನಸು ನನಸಾಗಬೇಕು, ಆ ಕನಸು ಬೇರೆ ರೀತಿ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಲಿತ ಚಳುವಳಿಯ 50ನೇ ಸಂಭ್ರಮ ಹಾಗೂ ಭೀಮ ಕೊರೆಗಾಂವ್ ವಿಜಯೋತ್ಸವ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಸ್ಥಾಪಿತ ಸಮತಾ ಸೈನಿಕ ದಳದ ಜಿಲ್ಲಾ ಮಟ್ಟದ ಸಮಾವೇಶವನ್ನ ಮುಳಬಾಗಿಲು ನೇತಾಜಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಸಂವಿಧಾನ ಸ್ವಾಮೀಜಿಗಳು ಅನಿಸ್ಕೊಂಡಿರ್ತಕ್ಕಂಥವರು, ವಿಚಾರವಾದಿಗಳು ಆದಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿರವರು, ಬಹುಜನ್ ಗ್ರಾಮ್ ಜ್ಞಾನಪ್ರಕಾಶ್ ಸ್ವಾಮೀಜಿರವರು ಸಹ ಬರ್ತಾ ಇದ್ದಾರೆ. ಅವರ ಜೊತೆಗೆ ಹಿರಿಯ ನಾಯಕರಾಗಿರ್ತಕ್ಕಂಥವರು ಬಹಳಷ್ಟು ಮಂದಿ ಬೆಂಗಳೂರು ಕಡೆಯಿಂದ ಸಂವಿಧಾನ ಸಂರಕ್ಷಣಾ ಒಕ್ಕೂಟದಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ಹಾಗೂ ಏನು ಒಂದು ಪ್ರಜಾ ವೇದಿಕೆ ಅಂತೇಳಿ ಪ್ರಜಾ ಪರಿವರ್ತನಾ ವೇದಿಕೆಯ ಆಯುಷ್ಮಾನ್ ಬಿ ಗೋಪಾಲ ಸರ್ ಅವರು ಸಹ ಬರ್ತಾ ಇದ್ದಾರೆ. ಅವರ ಜೊತೆಗೆ ಇವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದೊಂದಿಗೆ ನಾವು ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಇರತಕ್ಕಂಥ ಸಂಘಟನೆಗಳನ್ನ, ಸುಮಾರು ಸಂಘಟನೆಗಳನ್ನ ನನ್ನ ಫೋನ್ ಕರೆಗೆ ಹೋಗ್ಬಿಟ್ಟು ಕಿವಿ ಕೊಟ್ಟು ನಾವು ಬರ್ತೀವಿ ಅಂತ ಹೇಳಿರ್ತಕ್ಕಂಥ ಎಲ್ಲ ದಲಿತ ಚಳುವಳಿಯ ಹಿರಿಯ ನಾಯಕರು, ಕಿರಿಯ ನಾಯಕರನ್ನ ನಾನು ಆಹ್ವಾನಿಸಿದ್ದೀನಿ. ಈ ಒಂದು ದಲಿತ ಚಳುವಳಿಯ ಉದ್ದೇಶ ಏನು 74ರ ದಶಕದಿಂದ ಇವತ್ತು ನಾವು 50ನೇ ವರ್ಷದ ಸಂಭ್ರಮದ ಆಚರಣೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ದಲಿತ ಚಳುವಳಿಯಲ್ಲಿ ಆಗು ಹೋಗಿರ್ತಕ್ಕಂಥ ಒಂದು ಯಾವುದೇ ಒಂದು ವಿಚಾರಗಳನ್ನ ಮೆಲುಕಾಗ್ತಕ್ಕಂಥ ವಿಚಾರ, ಈಗಿನ ಸಂಘಟನೆಗಳು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ, ಇವತ್ತು ಮುಂದಿನ ಚಳುವಳಿಯ ಹಾದಿಯನ್ನ ಯಾವ ರೀತಿ ನಾವು ಕೋಲಾರ ಜಿಲ್ಲೆಯಲ್ಲಿ ಗಟ್ಟಿ ಮಾಡಬೇಕು. ಯುವ ನಾಯಕರು ಬಹಳಷ್ಟು ಜನ ಇವತ್ತು ಬೆಳೀತಾ ಇದ್ದಾರೆ. ಆ ಯುವ ನಾಯಕರಿಗೆ ಸಂದೇಶ ಕೊಡ್ತಕ್ಕಂಥ ಕೆಲಸ ಹಿರಿಯ ನಾಯಕರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ದಲಿತ ಚಳುವಳಿಯ 50ನೇ ವರ್ಷದ ಸಂಭ್ರಮ ಆಚರಣೆಯನ್ನ ಇಟ್ಕೊಂಡಿದ್ದೀನಿ. ಈ ಒಂದು ಸಂಭ್ರಮ ಆಚರಣೆಯ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಭೀಮ ಬಂಧುಗಳು ಏನಿವತ್ತು ಹಲವಾರು ಸಂಘಟನೆಗಳಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರು ಕಾಯ ವಾಚ ಮನಸ್ಸಿನಿಂದ ಯಾವುದೇ ಒಂದು ಬೇರೆ ರೀತಿಯ ಮನಸ್ಸುಗಳಿಲ್ಲದೆ ಎಲ್ಲರೂ ಸಹ ಬಂದು ಆ ಒಂದು ಮುಳಬಾಗಿಲು ನೇತಾಜಿ ಕ್ರೀಡಾಂಗಣದ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು. ಅದರ ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಸಹ ಹಂಚ್ಕೊಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಚಿಕ್ಕ ಗೋಷ್ಠಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಏನು ಈ ಒಂದು ದಲಿತ ಚಳುವಳಿಯ 50ನೇ ಸಂಭ್ರಮ ಹಾಗೂ ಭೀಮ ಕೊರೆಗಾಂವ್ ವಿಜಯೋತ್ಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪಿಸಿದ ಸಮತಾ ಸೈನಿಕ ದಳದ ಜಿಲ್ಲಾ ಮಟ್ಟದ ಸಮಾವೇಶಕ್ಕೆ ನಾವು ಬರುತ್ತಿದ್ದೇವೆ, ನೀವು ಬನ್ನಿ ಎನ್ನುವ ಘೋಷಣೆಯೊಂದಿಗೆ ನನ್ನ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ಥ್ಯಾಂಕ್ ಯು.